ಸ್ಟಾರ್ಟ್, ಕ್ಯಾಮ್ರಾ, ಆಕ್ಷನ್. ಸರ್ಸು, ಆ ಲೋಫರ್ ಸತೀಶನ್ ಜೊತೆ ಕೂತು ಚಕ ನಡ್ತಿದ್ದೆ ನೀನು. ಊರ್ ಜನಗಳ ಎದುರುಗಡೆ ನಮ್ಮ ಮನೆ ಮಾನ ಮರ್ದೆ ತೆಗಿಬೇಕು ಅಂತಿದ್ದೆ ನೀನು. ಹೋಗಿ ಹೋಗಿ ಈ ಹಳ್ಳಿಲಿ ಬೇರೆ ಯಾರು ಗಡುಸು ಸಿಗ್ಲಿವ ಅವನಿಗೆ. ಯಾಕಿಂತ ಮನೆಯ ಕೆಲಸ ಮಾಡ್ದೆ? ಆ ಸತೀಶ ಯಾರು ಅಂತ ಗೊತ್ತಾ? ಎಲ್ಲೋಗಿದ್ದ ಇಷ್ಟ ತನಕ? ನಮ್ಮ ಹೊಲದ ಪಕ್ಕ ಇನ್ನೊಂದಲ್ಲ ಐತಲ್ಲ, ಅಲ್ಲಿ ಕಾಯಿ ಬಿದ್ದಿದ್ದು ತಗೊಂಬಂದಿ ನೋಡಪ್ಪ. ರಾಜು, ನಾನು ಮಾತಾಡ್ತೀನಿ, ಕೇಳ್ತೀಯಾ? ಅವ್ರ ತೋಟದ ಕಾಯಿ ಮುಟ್ಟಿದ್ದಕ್ಕೆ ಅವ್ರ ಸವಾಸನೆ ಬೇಡ ಅಂದ್ರು ನಮ್ ತಂದೆ. ಅಷ್ಟು ಹೊಟ್ಟೆ ಉರ್ಸಿದ್ರು ಅವ್ರು ನಮ್ಗೆ. ಅವನು ನಮ್ ತಂದೆ ವೈರಿ ಮಗ. ಅವ್ರಪ್ಪ ಮಾಡಿದ್ದ ಮೋಸದಿಂದ ನಮ್ ತಂದೆ ಎದ್ದೆ ಹೊಡೆದ ಸತ್ತೋದ್ರು. ಅಂತ ಮನೆಯ ವಂಶ ಅದು, ತಿಳಿತಾ? ಇದೆಲ್ಲ ನನಗೆ ಗೊತ್ತಿರ್ಲಿಲ್ಲ ಅಣ್ಣ. ನಾನು ಅವನ ತುಂಬಾ ಪ್ರೀತಿ ಮಾಡ್ತಿದ್ದೆ ಅಣ್ಣ. ಏನಂದೆ? ಅವನ್ನ ನೀನು ಪ್ರೀತಿ ಮಾಡ್ತಿದ್ಯಾ? ಈ ಮಾತನ್ನ ನನ್ ಮುಂದೆ ಹೇಳಕ್ಕೆ ಎಸೆತೀರ ನಿಂಗೆ? ಅವಳಿಗೆ ಯಾಕೆ ಹೊಡಿತಿದ್ದೀರಾ? ಟೇಕ್ ಇಟ್ ಈಸಿ. ಅವಳು ನಿಮ್ ತಂಗಿ, ನೀವು ಸಾಕಿ ಬೆಳೆಸಿದ ಮಗು. ನಿಧಾನ ಕೇಳಿದ್ರೆ ಕೇಳ್ತಾಳೆ. ಅವೇ ನಮ್ಮ ಸರ್ಸು. ನೀನ್ ಯಾವ ಗಂಡ ತೋರಿಸ್ತೀವ ಅವ್ರನ್ನೇ ಲಗ್ನ ಆಗ್ತೀನಣ್ಣ. ಸರ್ಸು, ನೋಡಮ್ಮ, ಮರ್ತ್ ಬಿಡ ಅವನ್ನ. ಹೃದಯದಿಂದ ಕಿತ್ತು ಬಿಸಾಕ ಅವನ್ನ. ಅವನಿಗಿನ್ನ ಒಳ್ಳೆ ಹುಡುಗ ನೋಡಿ ನಾ ಮದುವೆ ಮಾಡ್ತೀನಿ. ಆದ್ರೆ ಖಂಡಿತ ಅವನಿಗಂತೂ ಕೊಟ್ಟು ಮದುವೆ ಮಾಡಲ್ಲ, ಗೊತ್ತಾಯ್ತಾ? ಇದೊಂದ್ಸಾರಿ ಅವಳನ್ನ ಕ್ಷಮಿಸ್ಬಿಡಿ. ಆಯ್ತಣ್ಣ. ಆದಷ್ಟು ಬೇಗ ನಾವಿಬ್ರು ಸೇರಿ ಆ ನನ್ ತಂಗಿಗೆ ಒಳ್ಳೆ ವಿದ್ಯಾವಂತ ಹುಡುಗನ್ ನೋಡಿ ಮದುವೆ ಮಾಡ್ರೆ ಆಯ್ತು. ವಿದ್ಯಾವಂತ ಆದ್ರೆ ಸಾಕಾ? ಉದ್ಯೋಗ ಬೇಡವಾ? ಹಾಗಾದ್ರೆ ಏನ್ ಮಾಡೋದು? ನನ್ ಫ್ರೆಂಡ್ ಲಕ್ಷ್ಮಿ ಅಣ್ಣನೇ ಇದ್ದಾನೆ. ಅವನು ಕೂಡ ಯಾವ್ದಾದ್ರು ವಿದ್ಯಾವಂತ ಹುಡುಗಿ ಇದ್ರೆ ಹೇಳು ಅಂತ ಹೇಳಿದ್ನಂತೆ. ಹಾಗಂತ ಅವಳೇ ಹೇಳಿದ್ಲು. ಅಯ್ಯೋ, ಆಯ್ತು ಬಿಡು. ಹಾಗಾದ್ರೆ ಆ ಸಂಬಂಧ ನೋಡೋಣ. ಆಯ್ತ್ ಬಿಡ್ರಿ, ಅವನ್ ತಂಗಿ ಹತ್ರ ಮಾತಾಡಿ ಈ ಸಂಬಂಧ ಒಪ್ಪಿಸ್ತೀನಿ. ಇದು ಖಂಡಿತ ಸಕ್ಸಸ್.